ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಗ್ಯಾಂಗ್ ಪರಪ್ಪನ ಅಗ್ರಹಾರ ಜೈಲು ವಾಸಿಗಳಾಗಿದ್ದಾರೆ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆಯಾಗಿ ಇಂದಿಗೆ 1 ತಿಂಗಳು. ಟೆಕ್ನಿಕಲ್ ಆಗಿ ಮತ್ತೊಂದು ಹೆಜ್ಜೆಯನ್ನ ಇಟ್ಟಿದ್ದಾರೆ. ಇದೀಗ ಪೊಲೀಸರು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಮೊರೆ ಹೋಗಿದ್ದಾರೆ. ಪೊಲೀಸರು ಆರೋಪಿಗಳ ಮೊಬೈಲ್ ಸಂಬಂಧ 3 ವಿಧದಲ್ಲಿ ಮಾಹಿತಿಯನ್ನು ಸಂಗ್ರಹ ಮಾಡಲಿಕ್ಕಾಗಿ ಮುಂದಾಗಿದ್ದಾರೆ. ಸಿಡಿಆರ್, ಐಡಿಪಿಆರ್, ಐಎಪಿ ಮಾಹಿತಿಯನ್ನ ಸಂಗ್ರಹ ಮಾಡಲಿಕ್ಕೆ ಈಗ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಆರೋಪಿಗಳ ಕರೆ ವಿವರ, ಯಾರೊಂದಿಗೆ ಎಷ್ಟು ಹೊತ್ತು ಮಾತುಕತೆಯನ್ನ ನಡೆಸಿದ್ದಾರೆ, ಯಾವೆಲ್ಲ ಮೆಸೇಜ್ಗಳು ಶೇರ್ ಆಗಿದೆ, ಯಾವಾಗ ಇಂಟರ್ನೆಟ್ ಆನ್ ಆಯಿತು, ಯಾವ ವೆಬ್ಸೈಟ್ ಅನ್ನ ಬಳಕೆ ಮಾಡಿದ್ದಾರೆ, ಯಾವ ಆ್ಯಪ್ಗಳನ್ನ ಬಳಸಿದ್ದಾರೆ. ಯಾಕಂದ್ರೆ ಯಾವುದೋ ಹೊಸ ಆ್ಯಪ್ಗಳನ್ನ ಹಾಕೊಂಡು ಅದರ ಮೂಲಕ ಚಾಟ್ ಮಾಡಿ ಅವರು ಮಾತುಕತೆ ನಡೆಸ್ಕೊಂಡು ಅದನ್ನ ಡಿಲೀಟ್ ಸಹ ಮಾಡಿರಬಹುದು. ಹಾಗಾಗಿ ಆ ಮೊಬೈಲ್ಗಳನ್ನು ಈಗಾಗಲೇ ಸೀಸ್ ಮಾಡಿರುವಂತಹ ಪೊಲೀಸರು ಯಾವ್ಯಾವ ಆ್ಯಪ್ಗಳನ್ನ ಹಾಕೊಂಡಿದ್ರು, ಆ ಆ್ಯಪ್ಗಳ ಮೂಲಕವಾಗಿ ಅವರ ಮಾತುಕತೆಗಳಾಗಿದೆಯಾ, ಎಷ್ಟು ಹೊತ್ತುಗಳ ಕಾಲ ಕಾಲ್ನ ಎಕ್ಸ್ಚೇಂಜ್ ಆಗಿದೆ, ಒಬ್ರಿಗೊಬ್ರು ಕಾಲ್ನಲ್ಲಿ ಮಾತನಾಡಿಕೊಂಡಿದ್ದಾರೆ ಇತ್ಯಾದಿ ಮಾಹಿತಿಯನ್ನ ಸಂಗ್ರಹ ಮಾಡಲಿಕ್ಕೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಮೊರೆ ಹೋಗ್ತಾ ಇದ್ದಾರೆ ಪೊಲೀಸರು. ಆರೋಪಿಗಳ ವಿರುದ್ಧ ಸಾಕ್ಷ್ಯಗಳನ್ನ ಬಲಪಡಿಸುವಂತಹ ಕೆಲಸ ಮುಂದುವರೆದಿದೆ.